ಏನಿಲ್ಲ ಮಯ್ಯ, ನಮ್ಮ ದಮ್ಮು ಲೆವೆಲ್ಗೆ ಜಗಳ ಮಾಡೋರು ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ಪಕ್ಕೆ ದರ್ಶನ ಆಯ್ತು, ಅದಕ್ಕೆ ನೋಡ್ತಾ ಇದ್ದೀನಿ. ನೀನೇನೇ ಹೇಳು, ಆದರೂ ನಮ್ಮ ದಮ್ಮು ಲೆವೆಲ್ಲೇ ಬೇರೆ. ಶಾಂಭವಿ ನೋಡಿ, ನಾನು ನಿಮ್ಗೆ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ, ನಿಮ್ಗೂ ಕೊಡ್ತೀನಿ. ಆದ್ರೆ ಮೊದಲು ದುರ್ಗಾ ಕತ್ತಿಗೆ ತಾಳಿ ಬೀಳ್ಬೇಕು. ದುರ್ಗಾ ಮದುವೆ ಆಗೋ ಮುಂಚೆ ನಿಮ್ರಿಗೂ ಒಂದು ಪೈಸಾ ಸಿಗಲ್ಲ. ಮೊದಲು ಮದುವೆ, ಆಮೇಲೆ ದುಡ್ಡು. ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಬಿಸ್ನೆಸ್ ಮಾತಾಡ್ಕೊಂಡು ಹೊಸ ಸೀನ್ ಕ್ರಿಯೇಟ್ ಮಾಡಬೇಡಿ. ಮಾಯಾ, ಅಲ್ಲೋಡು, ಆ ಹಿತನ್ಗೆ ದುರ್ಗನ ಕಳಿಸೋದು ಇಷ್ಟ ಇಲ್ಲ ಅಂತ ಅನ್ಸತ್ತೆ. ಅದಕ್ಕೆ ಹೇಗೆ ತಪ್ಕೊಂಡು ನಿಂತಿದೆ ಅಂತ. ಈ ಮರಿ ಕೋತಿ ಅಮ್ಮ ಕೋತಿನ ಹಿಡ್ಕೊಂಡಿರುತ್ತಲ್ಲ ಹಾಗಿದೆ. ದುರ್ಗಾ ಇಷ್ಟು ದಿನ ಹಿತ ಸಪೋರ್ಟ್ ಸಿಸ್ಟಮ್ ಆಗಿದ್ಲು. ಇವಾಗ ಅವಳು ಹೋದ್ಮೇಲೆ ಹಿತನ್ಗೆ ಯಾರಿದ್ದಾರೆ? ಹೇಗೋ ವಾಯ್ಸ್ ಬಂದಿತ್ತು, ಇವಾಗ ಅದು ಹೋಗ್ಬಿಡತ್ತೆ ಬಿಡಿ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲಾನು ನಮ್ಮ ಕಂಟ್ರೋಲ್ಗೆ ವಾಪಸ್ ಬರುತ್ತೆ. ಸಿದ್ಧಾಂತ್, ಏನ್ ನಿರ್ಧಾರ ತಗೊಂಡೆ? ನನ್ಗಂತೂ ದುರ್ಗಾ ತುಂಬಾ ಇಷ್ಟ ಆಗಿದ್ದಾಳೆ. ನಮ್ಮ ಮನೆಗೆ ಮಾಡಿಸ್ದಂಗಿದ್ದಾಳೆ. ಏನ್ ನಯ, ಏನ್ ವಿನಯ. ಸೇಟ್ ಮಹಾಲಕ್ಷ್ಮಿ ತರ ಅಷ್ಟು ಐಶ್ವರ್ಯ ತಗೊಂಡು ನಮ್ಮ ಮನೆಗೆ ಬರ್ತಾಳೆ. ಏನಂತೀರಿ? ನೀ ಹೇಳಿದ್ರೆ ಮುಗೀತು. ದುರ್ಗಾ ನಮ್ಮ ಮನೆಗೆ ತಕ್ಕ ಸೊಸೆ. ಈ ದುರ್ಗಾ ಮಹಾಲಕ್ಷ್ಮಿ ಸ್ವರೂಪಿಣಿಯಾಗಿ ಈ ಮನೆನ ಬೆಳಗ್ತಾಳೆ. ಎಲ್ಲ ನೀವೇ ನಿರ್ಧಾರ ತಗೊಂಡ್ರೆ ಹೇಗೆ ಹೇಳಿ? ಮದ್ವೆ ಆಗ್ಬೇಕಾಗಿರೋರ್ ಒಪಿನಿಯನು ನಾವು ತಿಳ್ಕೋಬೇಕಲ್ವಾ? ಸಿದ್ಧಾಂತ್, ನೀನ್ ಹೇಳಪ್ಪ, ನಿನಗೆ ನಮ್ಮ ದುರ್ಗಾ ಒಪ್ಪಿಗೆನಾ? ನನಗೆ ದುರ್ಗಾ ಅವ್ರು ಇಷ್ಟ ಆದರು. ನಂಗೆ ಈ ಮದುವೆಗೆ ಒಪ್ಪಿಗೆ ಇದೆ. ಐ ಥಿಂಕ್ ಶಿ ಇಸ್ ದ ರೈಟ್ ಒನ್ ಫಾರ್ ಮೀ. ಹುಡುಗ ಒಪ್ಕೊಂಡಾಯ್ತಲ್ಲ, ಇನ್ನೇನು ವಾಲ್ಗ ಊದಿಸ್ಬಿಡೋದೆ. ಅಷ್ಟು ಬೇಗ ಮದುವೆ ಆಗ್ಬಿಟ್ರೆ ದುಬೈಗೆ ಹೋಗಕ್ಕೂ ಅನುಕೂಲ ಆಗತ್ತೆ. ಒಂದು ನಿಮಿಷ, ಈ ಮದುವೆ ನಡೆಯುತ್ತೆ ಅಂತ ಯಾರು ಹೇಳಿದ್ದು? ಇದೇನಪ್ಪ ಸಿದ್ಧಾಂತ್, ಈಗ ತಾನೇ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ಯಲ್ಲ? ಹೌದು ಹೇಳ್ದೆ, ಆದರೆ ನಾನು ಒಪ್ಕೊಂಡಿದ್ದ ಮಾತ್ರಕ್ಕೆ ಈ ಮದುವೆ ನಡಿಬೇಕಂತ ಅರ್ಥ ಅಲ್ವಲ್ಲ. ಸಿದ್ಧಾಂತ್, ಹೀಗೆಲ್ಲ ಒಗ್ಟೋಗ್ತಾ ಮಾತಾಡ್ಬೇಡಪ್ಪ. ಅದೇನು ಅಂತ ಬಿಡಿಸಿ ಹೇಳು. ಅಂದರೆ ನಾನು ಒಪ್ಕೊಂಡಿದ್ದ ಮಾತ್ರಕ್ಕೆ ಈ ಮದುವೆ ನಡಿಬೇಕಂತ ಅಲ್ಲ ಅಲ್ವಾ? ದುರ್ಗಾ ಅವರು ಒಪ್ಕೋಬೇಕಲ್ವಾ? ಅವ್ರಿನ್ನೂ ಏನೂ ಉತ್ತರ ಕೊಟ್ಟಿಲ್ಲ. ಅವಳ ಒಪ್ಪಿಗೆ ತಗೊಂಡು ಏನಾಗಬೇಕಾಗಿದೆ? ಏನೇ ನಿನ್ನ ಮಾತಿನ ಅರ್ಥ? ಅವಳಿಗೇನು ಭಾವನೆಗಳೇ ಇಲ್ಲ ಅಂತನಾ? ಅಯ್ಯೋ, ಅದು ಹಾಗಲ್ಲ ರೀ. ದುರ್ಗಾ ಒಪ್ಕೊಂಡೇ ಒಪ್ಕೋತಾಳೆ ಅಂತ ಹೇಳಕ್ ಹೊರಟೆ ಅಷ್ಟೇ ಅಲ್ವೇನೆ ದುರ್ಗಾ?
ಅದು ಚಿಕ್ಕಮ್ಮ ನಂಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ಯೋಚನೆ ಮಾಡಿ ಹೇಳಿ, ನೋ ಪ್ರಾಬ್ಲಮ್. ಟೈಮಾ? ನನ್ನ ಚಿಂತಂತ ಮಗನ ಮಾಮ್, ಅವ್ರಿಗೂ ಯೋಚನೆ ಮಾಡೋ ರೈಟ್ಸ್ ಇದೆ. ಮದುವೆ ಅಂದಮೇಲೆ ಚಿಕ್ಕ ವಿಚಾರ ಅಲ್ಲ ಅಲ್ವಾ? ದುರ್ಗಾ ಅವರೇ, ನೀವು ಡಿಸಿಷನ್ ತಗೊಂಡ್ಮೇಲೆ ಮತ್ತೆ ಮೀಟ್ ಮಾಡೋಣ. ನಾವಿನ್ನು ಬರ್ತೀವಿ. ಏ ದುರ್ಗಾ, ಯೋಚನೆ ಮಾಡೋದಕ್ಕೆ ಏನೇ ಇದೆ? ಚಿನ್ನದಂತ ಹುಡುಗ ಕಣೆ ಅವನು. ನಿನ್ನಂಥವಳನ್ನ ಅವನು ಒಪ್ಕೊಂಡಿದ್ದೆ ಹೆಚ್ಚು. ಅದೇ ಮತ್ತೆ. ಏ ದುರ್ಗಾ, ನಿನಗೇನೋ ಲಂಡನ್ ರಾಜ್ಕುಮಾರ ಬೇಕಿದ್ನೇನಮ್ಮ? ಅಲ್ಲ, ಅಂತ ಹುಡುಗನ್ನ ದುರ್ಬಿನ್ ಹಾಕೊಂಡು ಹುಡುಕಿದ್ರೂ ಸಿಗಲ್ಲ. ಅಯ್ಯ, ಅದೆಲ್ಲ ನಿನಗೆಲ್ಲ ಅರ್ಥ ಆಗ್ಬೇಕು ಬಿಡು. ಸಾಕು ಪ್ಲೀಸ್, ದಯವಿಟ್ಟು ಎಲ್ಲರೂ ಸುಮ್ಮನೆ ಇರಿ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಯಾಕೆ ಈ ವಿಚಾರದಲ್ಲಿ ಇಷ್ಟೊಂದು ಅವಸರ ಮಾಡ್ತಾ ಇದ್ದೀರಾ? ಮದುವೆ ಅಂದ್ರೆ ಅಷ್ಟು ಸುಲಭವಾಗಿ ನಿರ್ಧಾರ ತಗೊಳಕ್ಕಾಗತ್ತಾ? ಈಗ ದುರ್ಗಾ ತಗೊಳ್ಳೋ ನಿರ್ಧಾರದ ಮೇಲೆ ಅವಳು ಇಡೀ ಜೀವನ ನಿಂತಿದೆ. ಸೊ ಈ ವಿಚಾರದಲ್ಲಿ ದುರ್ಗನ್ನ ಯಾರು ಒತ್ತಾಯ ಮಾಡಬೇಡಿ ಪ್ಲೀಸ್.